ನಾವಿಲ್ಲೇ ಬೆಂಗಳೂರವರೇ ನಾವು ಇಲ್ಲೇ ಕರ್ತವ್ಯ ಮುಗಿಸ್ಕೊಂಡು ಬಂದಿದ್ದೀವಿ. ಹಿಂಗಾಗಿ ಇಷ್ಟೇ ಮುಷ್ಕರದ ಪರವಾಗಿ ನಾವೆಲ್ಲ ಒಮ್ಮತದಿಂದ ಎಲ್ಲರಿಗೂ ಬೆಂಬಲ ಕೊಡ್ತಾ ಇದ್ದೀವಿ. ಸರ್, ಈ ಸರ್ಕಾರದ ಮುಂದೆ ನಾವು ಕೇಳ್ತಾ ಇರೋದೇನಂತಂದ್ರೆ ಯಾವುದೇ ರೀತಿ ಸಾಲ ಕೊಡಿ, ನಮ್ಗೆ ಅನುದಾನ ಕೊಡಿ ಅಂತ ಕೇಳ್ತಾ ಇಲ್ಲ. ನಾವು ಕೋವಿಡಲ್ಲಿ ಹೆಂಡತಿ ಮಕ್ಕಳನ್ನ ಬಿಟ್ಟು ಬಂದಂತ ನಾವು ಹೊರವಾರ ರಾಜ್ಯಗಳಲ್ಲಿ ಹೋಗಿ ಡ್ಯೂಟಿ ಮಾಡ್ಕೊಂಡು ಬಂದು ಕೋವಿಡ್ ಲೆಕ್ಸಿದರೆ ನಮ್ಮ ಕುಟುಂಬ ಲೆಕ್ಸಿದಲ್ಲೇ ಡ್ಯೂಟಿ ಮಾಡಿ ನಾವು ಕೋವಿಡಲ್ಲಿ ನಾವು 2-3 ಸಲ ಜ್ವರದಲ್ಲಿ ಹೋಗಿ ಮಲಗಿದ್ದೀವಿ. ಅದೊಂದು ಲೆಕ್ಸದಲ್ಲಿ ಡ್ಯೂಟಿ ಮಾಡಿದ್ದೀವಿ. ನಮಗೆ ಕೊಡಬೇಕಾದಂಥ ಶ್ರಮ ಕೊಟ್ಟಿರೋ ದುಡ್ಡು ನಮಗೆ ಕೊಡಿ. ಹಗಲು ರಾತ್ರಿ ದುಡ್ದಿದ್ದೀವಲ್ಲ ಆ ದುಡ್ಡು ನಮಗೆ ಕೊಡಿ. ನಿಮ್ದು ಯಾವುದೇ ರೀತಿ ನಮ್ಗೆ 1 ರೂಪಾಯಿ ಎಕ್ಸ್ಟ್ರಾ ಕೊಡಬೇಡಿ. ನೀವು ನಾವು ಕಷ್ಟಪಟ್ಟಿರ್ತಕ್ಕಂಥ ಅಮೌಂಟ್ ನಮಗೆ ಕೊಡಿ ಅಂತ ನಾವು ಕೇಳಿದ್ರು ಈ ಮಂಡ್ಯ ಸರ್ಕಾರ ಯಾವತ್ತು ನೋಡ್ರು ನಮ್ಮ ಮೇಲೆ ಬ್ರಹ್ಮಾಸ್ತ್ರ ದಾಳಿ ಮಾಡ್ತಾ ಇದೆ. ಇದು ಯಾಕೆ ಅಂತ ಗೊತ್ತಾಗ್ತಿಲ್ಲ. ನಾವು ಬೇರೆದಾರ ಯಾವುದೇ ರೀತಿ ನಾವು ಅಮಾಯಕವಾದ ದುಡ್ಡು ಕೊಡು ಅಂತ ಕೇಳ್ತಿಲ್ಲ. ನಾವು ದುಡ್ದಿರ್ತಕ್ಕಂಥ ಶ್ರಮಕ್ಕೆ ನಮ್ಮ ಪ್ರತಿಫಲ ನಮಗೆ ಕೊಡಿ ಅಂತ ಕೇಳ್ತಾ ಇದ್ದೀವಿ. ನೀವು ಯಾಕೆ ಈಗ ನಿಮ್ಮ ಸರ್ಕಾರ ಬಂದಂಥ ಕಾಲದಲ್ಲಿ ವಿರೋಧ ಪಕ್ಷ ಆಗಿರ್ಬೋದು, ಆಡಳಿತ ಪಕ್ಷ ಆಗಿರ್ಬೋದು, ಬಂದಂತ ನೀವು ಬಂದಿದ ತಕ್ಷಣ ನಿಮಗೆ ಸ್ಯಾಲ್ರಿ ಯಾಕೆ ನೀವು ಆಗಲೂ ನೀವು ಸುರಿಸ್ತೀರಾ? ನೀವು ಬಂದಿದ ತಕ್ಷಣ ನೀವು ನಿಮ್ಮ ಒಂದು ಸ್ಯಾಲ್ರಿ ರೈಸ್ ಮಾಡ್ಕೊಂಡ್ರಿ. ಆದರೆ ನಾವು ದುಡ್ಡು ಕೊಡಿ ಅಂದರೆ ನಿಮಗೆ ಯಾಕೆ ನಮ್ಮ ಮೇಲೆ ಕನಿಕರ ಬರ್ತಾ ಇಲ್ಲ? ನೀವು ಎಷ್ಟು ದಿನ ಅಂತ ಈ ಮಂಡತನ ನೀವು ನಮ್ಮ ಮೇಲೆ ಧೋರಣೆ ಮಾಡ್ಕೊಂಡು ಹೋಗ್ತೀರಾ? ನೀವು ದಯವಿಟ್ಟು ಮಂಡತನ ಬಿಡಿ. ನಾವು ನಿಮ್ಮ ಅಣ್ಣ ತಮ್ಮದಿರು ನಿಮ್ಮ ಕುಟುಂಬದಲ್ಲಿ ನಂಬರ್ ತಿಳ್ಕೊಂಡು ನಮಗೊಂದು ಕೊಡಬೇಕಾಗಿರ್ತಕ್ಕಂಥ ಹಣ ಕೊಡಿ. ನಾವು ಈ ಮುಷ್ಕರದಿಂದ ಮಾಡಿ ಸಾರ್ವಜನಿಕರಿಗಾಗಲಿ ಮತ್ತೊಬ್ಬರಿಗಾಗಲಿ ಕೊಡಬೇಕಂತ ತೊಂದರೆ ಕೊಡೋ ಯಾವುದೇ ರೀತಿ ಉದ್ದೇಶ ಇಲ್ಲ. ನೀವು ಕೊಡೋದು ನಮಗೆ ಕೊಟ್ಟರೆ ಯಥಾಸ್ಥಿತಿ ಏನು ಡ್ಯೂಟಿ ಮಾಡ್ತೀವಿ ಅದಕ್ಕಿಂತ 10% ಕಷ್ಟಪಟ್ಟು ದುಡಿಯೋಕೆ ರೆಡಿ ಇದೀವಿ ನಾವು. ಅದನ್ನು ಉಳಿಸ್ಕೊಳ್ಳಿ ನೀವು ದಯವಿಟ್ಟು. ನಮ್ಮ ಮೇಲೆ ನೀವು ಯಾವುದೇ ರೀತಿ ಬ್ರಹ್ಮಾಸ್ತ್ರ ಮಾಡಬೇಡಿ. ಈ ಮಂಡತನ ಮಾಡಿದ್ರೆ ನಿಮ್ಮಿಂದಲೇ ಸಾರ್ವಜನಿಕರು ಭಾಳ ತೊಂದರೆ ಅನುಭವಿಸಬೇಕಾಗ್ತದೆ. ನಾವು ಎಲ್ಲದಕ್ಕೂ ಮಾಡಿಲ್ಲವೇ ಮಡಿಯನ್ನು ಮಾಡಿದ್ರೆ ಎಲ್ಲದಕ್ಕೂ ಸಿದ್ಧವಾಗಿ ಬಂದಿದ್ದೀವಿ. 1 ಸಲ ಸರಿ 2 ಸಲ ಸರಿ 2023 ನಿಮ್ಮ ಸರ್ಕಾರ ಬಂದಾಗ ನಾವು ಬೆಳಗಾವಿ ಅಧಿವೇಶನಕ್ಕೆ ಬಂದು ಕೊಟ್ಟಂಥ ಮೊದಲನೇ ಪತ್ರಕ್ಕೆ ನೀವು ಅಧಿವೇಶನ ಮುಗಿದ ಕೂಡಲೇ 2023-24 ಬೆಳಗಾವಿಯಲ್ಲಿ ಆದಂಥ ಅಧಿವೇಶನದಲ್ಲಿ ಕೊಟ್ಟರು. ನೀವು ಇದುವರೆಗೂ 4 ಸಲ ನಿಮಗೆ ನಮ್ಮ ಒಂದು ರಿಕ್ವೆಸ್ಟ್ ಇದುವರೆಗೂ ನೀವು ಗಮನ ಹರಿಸಿಲ್ಲ. ಈ ಥರ ನಾವು ಒಂದು ಹೋರಾಟಕ್ಕೆ ಸಜ್ಜಾದಾಗ ಬರ್ತೀರಾ, ಒಂದು ಲೆಟರ್ ತೊಗೊತೀರಾ, ಇನ್ನು 3 ದಿನದಲ್ಲಿ ಬಗೆಹರಿಸ್ತೀವಿ, ಇನ್ನು ವಾರದಲ್ಲಿ ಬಗೆಹರಿಸ್ತೀವಿ ಅಂತೇಳಿ ಇದೇ ಥರ 4 ಸಲ ಮಾಡಿದ್ದೀರಾ. ಆದರೆ ನಾವು ಹೇಳೋದು ನೀವು ಇದು ನಮಗೆ ನಿಮಗೆ ಕೊನೆಯ ಅವಕಾಶ ಇದು. ಇದರಲ್ಲಿ ನೀವೇನು ಬಗೆಹರಿಸ್ತೀರ ಅಂದರೆ 4 ಗಂಟೆ ಮೇಲೆ ನಮ್ಮದು ಜಂಟಿ ಗೃಹ ಸಮಿತಿಯಿಂದ ಏನು ತೀರ್ಮಾನ ತಗೊಳ್ತಾರೋ ಅದಕ್ಕೆ ಸಮಸ್ತ 1,15,000 ನೌಕರರು ನಾವು ಅದಕ್ಕೆ ಬದ್ಧರಾಗಿದ್ದೇವೆ. ಇದರಲ್ಲಿ ಯಾವುದೇ ರೀತಿ ಎರಡು ಮಾತಿಲ್ಲ. ಎಲ್ಲರೂ ಒಮ್ಮತದಿಂದ ಒಗ್ಗಟ್ಟಾಗಿ ಬಂದಿದ್ದೀವಿ. ದಯವಿಟ್ಟು ಆ ಮಟ್ಟಕ್ಕೆ ಸಾರ್ವಜನಿಕ ತೊಂದರೆ ಕೊಡೋಕ್ಕೆ ಹೋಗೋ ಮಟ್ಟದಲ್ಲೇ ನೀವೇ ಒಂದು ಬಗೆಹರಿಸಿ.